ಮಾಡ್ತೀವಿ. ಏಕೆಂದರೆ ಎಲ್ಲ ಜನಾಂಗದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿದೆ. ಈ ಜಾತಿ ಸಮೀಕ್ಷೆ ಯಾವಾಗಾಯಿತು, ಎಲ್ಲಾಯಿತು, ಯಾರು ಮಾಡಿದ್ರು ಅನ್ನೋದೇ ಯಾರಿಗೂ ಮನವರಿಕೆ ಆಗಿರಲಿಲ್ಲ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಕೊಟ್ಟಿರಲಿಲ್ಲ. ಹಿಂದೆ ಆಗಿರ್ತಕ್ಕಂಥ ಕಾಂತರಾಜುರವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಯಾರಿಗೂ ಕೂಡ ನಮ್ಮ ಮನೆಗೆ ಬಂದು ವಿಚಾರಿಸಿದ ನಂಬಿಕೆ ವಾತಾವರಣ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಕೆಲವು ಹೋಮ್ಗಳಲ್ಲಿ ಆ ಒಂದು ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು. ಅವೆಲ್ಲವನ್ನೂ ಕೂಡ ಹೋಗಲಾಡಿಸ್ತಕ್ಕಂಥಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ಇದನ್ನು ಎಲ್ಲ ಜನಾಂಗದವರು ಕೂಡ ಎಚ್ಚೆತ್ತುಕೊಂಡು ನಮ್ಮ ಜಾತಿಯ ವಿಚಾರಗಳನ್ನು ನಮೂದಿಸೋಕ್ಕೆ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ನಮ್ಮದು ಮೀಸಲಾತಿಗೂ ಸಮೀಕ್ಷೆ ನಡೀತಾರೆ. ಪ್ರತಿ ಹಳ್ಳಿಗೂ ಕೂಡ SC ಅವರು, ದಲಿತ ಮುಖಂಡರುಗಳು ಹೋಗಿ ನೀವು ಮಾದಿಗ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ನೀವು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಿಮ್ಗೆ ಒಳ್ಳೆ ಚರ್ಚೆ ಆಗಿದ್ದರಿಂದ ಅನೇಕ ಜನ ವಿರೋಧ ಮಾಡಿದ್ದರಿಂದ ಇದು ಚರ್ಚೆಗೆ ಕಾರಣ ಆಗಿದೆ. ಇದು ಒಂದು ರೀತಿ ಪ್ರಚಾರ ಆಗಿದೆ. ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗುತ್ತೆ.